ಮೌರ್ಯರ ಆಡಳಿತದ ಬಗ್ಗೆ ವಿವರಗಳನ್ನು ನೀಡುವ ಪ್ರಸಿದ್ಧ ಪುಸ್ತಕ. ಅರ್ಥಶಾಸ್ತ್ರದ ಲೇಖಕರು ಯಾರು? ಅರ್ಥಶಾಸ್ತ್ರದ ಲೇಖಕರು ಮೆಗಸ್ತನಿಸ, ಇಲ್ಲ ಚಾಣಕ್ಯನ, ಇಲ್ಲ ಅಶೋಕನ, ಇಲ್ಲ ಬಿಂದುಸಾರನ? ಯಾರು? ಅರ್ಥಶಾಸ್ತ್ರದ ಲೇಖಕರು ಚಾಣಕ್ಯ. ಈ ಚಾಣಕ್ಯನ ಬಗ್ಗೆ ಹೇಳೋದಾದರೆ, ಚಾಣಕ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದ ಚಂದ್ರಗುಪ್ತನಿಗೆ ಸಹಾಯ ಮಾಡಿದ್ದನು ಈ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಲು. ಈ ಚಾಣಕ್ಯನನ್ನು ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ, ಮತ್ತು ಕೌಟಿಲ್ಯ ಅಂತ ಕೂಡ ಕರೀತಾರೆ. ಈ ಮೆಗಸ್ತನೀಸ್ ಯಾರು ಹಾಗಾದರೆ? ಮೆಗಸ್ತನೀಸ್ ಸೆಲ್ಯೂಕಸ್ ನಿಕೇಟರ್ನ ಒಬ್ಬ ಅಂಬಾಸಿಡರ್ ಆಗಿದ್ದ. ಅಶೋಕ ಮೌರ್ಯ ಸಾಮ್ರಾಜ್ಯದ 3ನೇ ದೊರೆಯಾಗಿದ್ದನು. ಬಿಂದುಸಾರ ನೋಡೋದಾದರೆ, ಅಶೋಕನ ತಂದೆ ಯಾರು? ಬಿಂದುಸಾರ. ಚಂದ್ರಗುಪ್ತನ ಮಗನೇ ಬಿಂದುಸಾರ ಆಗಿದ್ದ. ಈ ಬಿಂದುಸಾರನ ಮಗನೇ ಅಶೋಕ. ಅಶೋಕನನ್ನ ದೇವರಾಮ ಪ್ರಿಯದರ್ಶಿ ಅಂತ ಹೇಳುತ್ತೆ. ಅರ್ಥಶಾಸ್ತ್ರದ ಬಗ್ಗೆ ಹೇಳಬೇಕು ಅಂದರೆ, ಇದು ಸಾಮ್ರಾಜ್ಯವನ್ನು ಹೇಗೆ ಆಳಬೇಕು ಮತ್ತು ತೆರಿಗೆಗಳ ಬಗ್ಗೆ ಇನ್ನಿತರ ವಿಷಯಗಳ ಬಗ್ಗೆ ಇದರಲ್ಲಿ ಉಲ್ಲೇಖ ಇದೆ. ಜೊತೆಯಲ್ಲಿ ನಂದವಂಶವನ್ನು ಪದಚ್ಯುತಗೊಳಿಸಿದ ಚಾಣಕ್ಯನ ಪಾತ್ರದ ಬಗ್ಗೆ ಇದು ಮಾಹಿತಿಯನ್ನು ಒದಗಿಸುತ್ತದೆ. ಜೊತೆಗೆ ರಾಜತಾಂತ್ರಿಕತೆಯ ಬಗ್ಗೆ ಕೂಡ ಮಾಹಿತಿಯನ್ನು ಈ ಅರ್ಥಶಾಸ್ತ್ರ ಕೃತಿ ಮಾಹಿತಿಯನ್ನು ಒದಗಿಸುತ್ತದೆ. ಯುದ್ಧ ತಂತ್ರಗಳು ಮತ್ತು ಆರ್ಥಿಕ ನೀತಿಗಳ ಬಗ್ಗೆಯೂ ಕೂಡ ಈ ಕೃತಿಯು ಮಾಹಿತಿಯನ್ನು ಒದಗಿಸುತ್ತದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಅಶೋಕನ ಹೆಚ್ಚಿನ ಶಾಸನಗಳು ಯಾವ ಭಾಷೆ ಮತ್ತು ಲಿಪಿಯಲ್ಲಿ ಬರೆಯಲಾಗಿದೆ? ಅಶೋಕನ ಹೆಚ್ಚಿನ ಶಾಸನಗಳನ್ನು ಯಾವ ಭಾಷೆ ಮತ್ತು ಲಿಪಿಯಲ್ಲಿ ಬರೆಯಲಾಗಿದೆ? ಯಾವುದ್ರಲ್ಲಿ ಬರೆದಿದ್ದಾರೆ? ಸಂಸ್ಕೃತ ಮತ್ತು ದೇವನಾಗರಿ ಲಿಪಿಯಲ್ಲಿ ಬರೆದಿದ್ದಾರಾ? ಇಲ್ಲ ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆದಿದ್ದಾರಾ? ಇಲ್ಲ ಪಾಲಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಬರೆದಿದ್ದಾರಾ? ಇಲ್ಲ ಗ್ರೀಕ್ ಮತ್ತು ಅರೇಮಿಕ್ ಲಿಪಿಯಲ್ಲಿ ಬರೆಯಲಾಗಿದೆಯಾ? ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ. ಈ ಪ್ರಾಕೃತ ಮತ್ತು ಬ್ರಾಹ್ಮಿ ಅಶೋಕನ ಕಾಲದಲ್ಲಿ ಇದ್ದಂತಹ ಭಾಷೆ ಮತ್ತು ಲಿಪಿಯಾಗಿದ್ದು, ಪ್ರಾಕೃತವನ್ನು ಜನರು ಬಳಸ್ತಾ ಇದ್ರು. ಸಾಮಾನ್ಯ ಭಾಷೆ ಇದು ಪ್ರಾಕೃತ ಆಗಿತ್ತು. ಬ್ರಾಹ್ಮಿ ಲಿಪಿಯಿಂದ ಇಂದಿನ ಹಲವಾರು ಲಿಪಿಗಳ ಉಗಮ ಮತ್ತು ಭಾಷೆಗಳ ಉಗಮವಾಗಿದೆ ಅಂತ ಹೇಳ್ಬೋದು. ಅಶೋಕನು ತನ್ನ ಪ್ರಜೆಗಳೊಂದಿಗೆ ನೇರವಾಗಿ ಮಾತನಾಡಲು ಶಾಸನಗಳನ್ನು ಬಳಸ್ತಾ ಇದ್ದ. ಈ ಶಾಸನಗಳಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕ ಅಂತ ಹೆಸರನ್ನು ನಾವು ಕಾಣಬಹುದಾಗಿದೆ. ಶಾಸನಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿನ ಸ್ತಂಭಗಳು ಮತ್ತು ಬಂಡೆಗಳ ಮೇಲೆ ಕೆತ್ತಿಸಲಾಗಿತ್ತು. ವಾಯುವ್ಯ ಭಾಗದಲ್ಲಿ ಕೆಲವು ಶಾಸನಗಳನ್ನು ಗ್ರೀಕ್ ಮತ್ತು ಅರೇಮಿಕ್ ಭಾಷೆಯಲ್ಲೂ ಕೂಡ ಇದ್ವು ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ತಕ್ಷಶಿಲೆ ಆಗಿತ್ತಾ? ಇಲ್ಲ ಉಜ್ಜಯಿನಿ ಆಗಿತ್ತಾ? ಇಲ್ಲ ಪಾಟಲಿಪುತ್ರ ಆಗಿತ್ತಾ? ಇಲ್ಲ ಸಮಪ ಆಗಿತ್ತಾ? ಯಾವುದಾಗಿತ್ತು? ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಪಾಟಲಿಪುತ್ರ ಆಗಿತ್ತು. ಪಾಟಲಿಪುತ್ರ ಅಧಿಕಾರದ ಮುಖ್ಯ ಕೇಂದ್ರವಾಗಿತ್ತು. ಇದನ್ನು 570 ಗೋಪುರಗಳು ಮತ್ತು 64 ದ್ವಾರಗಳನ್ನು ಹೊಂದಿರುವ ಸುಂದರ ನಗರ ಅಂತ ಮೆಗಸ್ತನೀಸ್
ಬಣ್ಣಿಸ್ತಾನೆ. ಇದು ಗಂಗಾ ಮತ್ತು ಸೋನ್ ನದಿಗಳ ಸಂಗಮನದಲ್ಲಿ ನೆಲೆಗೊಂಡಿತ್ತು. ಇದು ಯಾವುದು? ಗಂಗಾ ನದಿ ಮತ್ತು ಸೋನ್ ನದಿಯ ದಡದಲ್ಲಿ ನೆಲೆಗೊಂಡಿತ್ತು. 64 ದ್ವಾರಗಳಿದ್ವು, 570 ಗೋಪುರಗಳಿದ್ವು ಅಂತ ಮೆಗಸ್ತನೀಸ್ ತನ್ನ ಇಂಡಿಕಾ ಗ್ರಂಥದಲ್ಲಿ ತಿಳಿಸ್ತಾನೆ. ರಾಜಧಾನಿಯ ಸುತ್ತಮುತ್ತಲಿನ ಪ್ರದೇಶವು ಚಕ್ರವರ್ತಿಯ ನೇರ ನಿಯಂತ್ರಣದಲ್ಲಿತ್ತು. ರಾಜ್ಯದ ಸಾಮ್ರಾಜ್ಯದ ರಕ್ಷಣೆಗಾಗಿ ಬೃಹತ್ ಮರದ ಗೋಡೆಯಿಂದ ಆವೃತವಾಗಿತ್ತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಧಮ್ಮದ ಸಂದೇಶವನ್ನು ಪ್ರಸಾರ ಮಾಡಲು ನೇಮಕಗೊಂಡ ಮೌರ್ಯ ಅಧಿಕಾರಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಧಮ್ಮದ ಸಂದೇಶವನ್ನು ಪ್ರಸಾರ ಮಾಡಲು ನೇಮಕಗೊಂಡ ಮೌರ್ಯ ಅಧಿಕಾರಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ಅಧ್ಯಕ್ಷರು ಅಂತ ಕರಿತಿದ್ರಾ? ಇಲ್ಲ ಧಮ್ಮ ಮಹಾ ಮಾತರು ಅಂತ ಕರಿತಿದ್ರಾ? ಇಲ್ಲ ಯುಕ್ತರು ಅಂತ ಕರಿತಿದ್ಲ? ಇಲ್ಲ ರಾಜ್ಯಕರು ಅಂತ ಕರಿತಿದ್ರ? ಏನಂತ ಕರಿತಿದ್ರು? ಧಮ್ಮ ಸಂದೇಶವನ್ನ ಪ್ರಸಾರ ಮಾಡಲು ನೇಮಕಗೊಂಡ ಮೌರ್ಯರ ಅಧಿಕಾರಿಗಳನ್ನ ಧಮ್ಮ ಮಹಾ ಮಾತರು ಅಂತ ಕರೀತಾ ಇದ್ರು. ಜನರಿಗೆ ಧಮ್ಮದ ಬಗ್ಗೆ ಬೋಧಿಸಲು ಸ್ಥಳದಿಂದ ಸ್ಥಳಕ್ಕೆ ಹೋಗುವುದು ಇವರ ಕರ್ತವ್ಯವಾಗಿತ್ತು. ಜನರಿಗೆ ಧಮ್ಮದ ಬಗ್ಗೆ ಬೋಧಿಸಲು ಸ್ಥಳದಿಂದ ಸ್ಥಳಕ್ಕೆ ಹೋಗುವುದು ಇವರ ಕರ್ತವ್ಯವಾಗಿತ್ತು. ಸಂಘರ್ಷಗಳನ್ನು ಬಗೆಹರಿಸಲು ಮತ್ತು ಜನರ ಕಲ್ಯಾಣಗಳನ್ನು ಖಚಿತಪಡಿಸಿಕೊಳ್ಳಲು ಇವರು ಸಹಾಯ ಮಾಡ್ತಿದ್ರು. ಕಳಿಂಗ ಯುದ್ಧದ ನಂತರ ಅಶೋಕನಿಂದ ಇವರು ವಿಶೇಷವಾಗಿ ನೇಮಿಸಲ್ಪಟ್ಟಿದ್ದರು. ಇವರು ಗುಲಾಮರು ಮತ್ತು ಕೈದಿಗಳಿಗೆ ಸೇರಿದಂತೆ ಸಮಾಜದ ಎಲ್ಲ ವರ್ಗದವರನ್ನು ತಲುಪಿದ್ದರು ಅಂತ ಹೇಳ್ಬೋದಾಗಿದೆ. ಅಶೋಕನ ನೈತಿಕ ನೀತಿಗಳ ಅನುಷ್ಠಾನವನ್ನು ಮತ್ತು ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದರು. ಮುಂದಿನ ಕ್ವಶನ್ ನೋಡೋದಾದರೆ, ಇತರ ರಾಜರಿಗೆ ಹೋಲಿಸಿದರೆ ಅಶೋಕನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ವಿಶಿಷ್ಟ ಲಕ್ಷಣವೇನು ಅಂತ ಇದೆ. ಇತರ ರಾಜರಿಗೆ ಹೋಲಿಸಿದರೆ ಅಶೋಕನು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ವಿಶಿಷ್ಟ ಲಕ್ಷಣವೇನು? ಅವನು ಯುದ್ಧದ ಗೆಲುವು ಮತಾಂತರಗೊಂಡನು. ಅವನು ದೊಡ್ಡ ಯುದ್ಧದ ಗೆದ್ದ ನಂತರ ಯುದ್ಧವನ್ನೇ ತ್ಯಜಿಸಿದನು. ಅವನು ತನ್ನ ಪ್ರಜೆಗಳನ್ನು ಮತಾಂತರಕ್ಕೆ ಒತ್ತಾಯಿಸಿದನು. ಡಿ ಆಪ್ಷನ್ ನೋಡೋದಾದ್ರೆ, ಅವನು ಸನ್ಯಾಸಿಯಾಗಿ ಅರಮನೆಯನ್ನ ತೊರೆದನು ಅಂತ ಇದೆ. ಯಾವುದಿಲ್ಲಿ ಆನ್ಸರ್ ಆಗುತ್ತೆ? ಅವನು ದೊಡ್ಡ ಯುದ್ಧ ಗೆದ್ದ ನಂತರ ಯುದ್ಧವನ್ನೇ ತ್ಯಜಿಸಿದನು. ಇದಕ್ಕೆ ಆನ್ಸರ್ ಆಗುತ್ತೆ. ಕಳಿಂಗ ವಿಜಯವು ಎಷ್ಟು ರಕ್ತಾಸಿಕ್ತವಾಗಿತ್ತೆಂದರೆ ಅಶೋಕನ ಮನಸ್ಸಿಗೆ ತುಂಬ ದುಃಖವನ್ನು ತಂದುಕೊಟ್ಟಿತ್ತು. ಯುದ್ಧ ಗೆದ್ದ ನಂತರ ದಿಗ್ವಿಜಯವನ್ನು ಬಿಟ್ಟುಕೊಟ್ಟ. ಇತಿಹಾಸದಲ್ಲಿ ಇಂಥ ರಾಜ ಇರೋದು ಒಬ್ಬನೇ. ಏಕೈಕವಾಗಿ ಹೇಳಬೇಕು ಅಂದರೆ ಅಶೋಕ ಒಬ್ಬನೇ ರಾಜ ಅಂತ ಹೇಳ್ಬೋದು. ಯುದ್ಧ ಗೆದ್ದಿದ್ರು ಕೂಡ ಏನು ಯುದ್ಧವನ್ನು ಬಿಟ್ಟುಕೊಟ್ಟಿದ್ದನು. ಅವನು ಬೇರಿ ಘೋಷದ ಬದಲಿಗೆ ಧಮ್ಮ ಘೋಷವನ್ನು ಜಾರಿಗೆ ತಂದಿದ್ದವನಾಗಿದ್ದನು. ಯುದ್ಧ ಗೆದ್ದ ನಂತರ ದಿಗ್ವಿಜಯನು ಬಿಟ್ಟುಕೊಟ್ಟ ಇತಿಹಾಸದ ಏಕೈಕ ರಾಜನಾಗಿದ್ದನು. ಕಳಿಂಗ ವಿಜಯವು ಅವನಲ್ಲಿ ದುಃಖವನ್ನು ತಂದಿತ್ತು ಅಂತ ಹೇಳ್ಬೋದಾಗಿದೆ. ಬಲವಂತದ ಬದಲು ಪ್ರೀತಿ ಹಾಗೂ ಧಮ್ಮದ ಮೂಲಕ ಜನರನ್ನು ಗೆಲ್ಲಲು ಅವನು ನಿರ್ಧರಿಸಿದನು.
ಅಂದರೆ ಯುದ್ಧದ ಬದಲಿಗೆ ಅವನು ಪ್ರೀತಿಯಿಂದ ಜನರನ್ನ ಗೆಲ್ಲಬೇಕು ಅಂತ ಅವನು ನಿರ್ಧರಿಸಿಕೊಂಡಿದ್ದ. ಇದನ್ನ ಅವನ 13ನೇ ಬಂಡೆಗಲ್ಲು ಶಾಸನದಲ್ಲಿ ದಾಖಲಿಸಿದ್ದಾನೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಅಶೋಕನ ಧಮ್ಮದ ಪ್ರಕಾರ ಈ ಕೆಳಗಿನ ಯಾವುದಕ್ಕೆ ಒತ್ತು ನೀಡಲಾಗಿತ್ತು? ಯಾವುದಕ್ಕೆ ಅಶೋಕನ ಧಮ್ಮನ ಪ್ರಕಾರ ಒತ್ತು ನೀಡಲಾಗಿತ್ತು? ದುಬಾರಿ ಯಜ್ಞಗಳನ್ನು ಮಾಡೋದಕ್ಕೆ ಒತ್ತು ನೀಡಿದ್ರಾ? ಇಲ್ಲ ನಿರ್ದಿಷ್ಟ ದೇವರನ್ನ ಪೂಜೆ ಮಾಡೋದಕ್ಕೆ ಒತ್ತು ನೀಡಿದ್ರಾ? ಇಲ್ಲ ಗುಲಾಮರು ಮತ್ತು ಸೇವಕರ ಬಗ್ಗೆ ಸೌಮ್ಯವಾದ ನಡವಳಿಕೆ ಬಗ್ಗೆ ಒತ್ತು ನೀಡಿದ್ರಾ? ಇಲ್ಲ ದೇವಾಲಯಗಳನ್ನು ನಿರ್ಮಿಸಲು ತೆರಿಗೆ ಹೆಚ್ಚಿಸೋದಕ್ಕೆ ಒತ್ತು ನೀಡಿದ್ರಾ? ಯಾವುದು? ಗುಲಾಮರು ಮತ್ತು ಸೇವಕರ ಬಗ್ಗೆ ಸೌಮ್ಯ ನಡವಳಿಕೆಯ ಬಗ್ಗೆ ಒತ್ತು ನೀಡಿದ್ದರು. ಅಶೋಕನ ಧಮ್ಮವು ಒಂದು ಧರ್ಮವಾಗಿರದೆ ನಡವಳಿಯ ಸಂಹಿತೆಯಾಗಿತ್ತು. ಇದು ಹಿರಿಯರಿಗೆ ಗೌರವ ಮತ್ತು ಎಲ್ಲ ಜೀವಿಗಳಿಗೆ ದಯೆಯನ್ನು ಒಳಗೊಂಡಿತ್ತು ಮತ್ತು ಅನಾರೋಗ್ಯ ಅಥವಾ ವಿವಾಹದ ಸಮಯದಲ್ಲಿ ಮಾಡುವ ಆಚರಣೆಗಿಂತ ಧಮ್ಮಪಾಲನೆ ಹೆಚ್ಚು ಉಪಯುಕ್ತ ಎಂದು ಅಶೋಕ ಭಾವಿಸಿದ್ದ. ತಮ್ಮ ಧರ್ಮದಷ್ಟೇ ಎಲ್ಲ ಧರ್ಮಗಳನ್ನು ಗೌರವಿಸಬೇಕೆಂದು ಅವನು ಜನರಿಗೆ ಬೋಧಿಸಿದ್ದನು. ವಸ್ತುರೂಪದ ಉಡುಗೊರೆಗಳ ಬದಲಿಗೆ ಧಮ್ಮದಾನವನ್ನು ಅವನು ಪ್ರೋತ್ಸಾಹಿಸಿದ್ದನು. ಮುಂದಿನ ಕ್ವಶನ್ ನೋಡೋದಾದ್ರೆ, ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಲ್ಪಟ್ಟ ಗ್ರೀಕ್ ರಾಯಭಾರಿ ಯಾರು? ಯಾರು ಈ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಲ್ಪಟ್ಟ ಗ್ರೀಕ್ ರಾಯಭಾರಿ? ಅಲೆಕ್ಸಾಂಡರಾ? ಸೆಲ್ಯೂಕಸ್ ನಿಕಟರ? ಇಲ್ಲ ಮೆಗಸ್ತನಿಸ? ಇಲ್ಲ ಪಾಯಿಯನ? ಯಾರು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳಿಸಿಕೊಟ್ಟ ಗ್ರೀಕ್ ರಾಯಭಾರಿ? ಸೆಲ್ಯೂಕಸ್ ನಿಕೇಟರ್. ಸೆಲ್ಯೂಕಸ್ ನಿಕೇಟರ್ ಚಂದ್ರಗುಪ್ತನ ಮೌರ್ಯನ ಆಸ್ಥಾನಕ್ಕೆ ಗ್ರೀಕ್ ರಾಯಭಾರಿಯಾದ ಮೆಗಸ್ತನಿಸನನ್ನ ಕಳುಹಿಸಿ ಕೊಟ್ಟಿರ್ತಾನೆ. ಮೆಗಸ್ತನಿಸ್ ತನ್ನ ಅವಲೋಕನಗಳ ಆಧಾರದ ಮೇಲೆ ಇಂಡಿಕಾ ಎಂಬ ಪುಸ್ತಕವನ್ನು ಬರೆದನು. ಅವನು ರಾಜನ ಸಾರ್ವಜನಿಕ ಪ್ರವೇಶ ಮತ್ತು ಮೌರ್ಯರ ಮಿಲಿಟರಿ ಶಕ್ತಿಯನ್ನ ವಿವರಿಸಿದ್ದಾನೆ. ಪಾಟಲಿಪುತ್ರ ನಗರ ಮತ್ತು ಆಡಳಿತದ ಬಗ್ಗೆ ಅವನು ವಿವರಗಳನ್ನು ನೀಡಿದ್ದಾನೆ. ಆ ಸಮಯದಲ್ಲಿದ್ದ 7 ವರ್ಗಗಳ ಬಗ್ಗೆ ಉಲ್ಲೇಖ ಕೂಡ ಈ ಮೆಗಸ್ತನಿಸ್ ಮಾಡಿದ್ದಾನೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಮೌರ್ಯ ಸಾಮ್ರಾಜ್ಯದ ವಾಯುವ್ಯ ಭಾಗದ ಪ್ರವೇಶ ದ್ವಾರವಾಗಿದ್ದ ಪ್ರಾಂತ್ಯದ ರಾಜಧಾನಿ ಯಾವುದು? ಮೌರ್ಯ ಸಾಮ್ರಾಜ್ಯದ ವಾಯುವ್ಯ ಭಾಗದ ಪ್ರವೇಶ ದ್ವಾರವಾಗಿದ್ದ ರಾಜಧಾನಿ ಯಾವುದು? ಉಜ್ಜಯಿನಿನ? ಇಲ್ಲ ತಕ್ಷಶಿಲೆನ? ಇಲ್ಲ ಸುವರ್ಣಗಿರಿನ? ಇಲ್ಲ ತೋಸಲಿನ? ಯಾವುದು? ಮೌರ್ಯ ಸಾಮ್ರಾಜ್ಯದ ವಾಯುವ್ಯ ಭಾಗದ ಪ್ರವೇಶ ದ್ವಾರವಾಗಿದ್ದ ಪ್ರಾಂತ್ಯದ ರಾಜಧಾನಿ ತಕ್ಷಶಿಲೆಯಾಗಿತ್ತು. ತಕ್ಷಶಿಲೆಯು ಮಧ್ಯ ಏಷ್ಯಾ ಸೇರಿದಂತೆ ವಾಯುವ್ಯ ಭಾಗಕ್ಕೆ ಪ್ರವೇಶ ದ್ವಾರವಾಗಿತ್ತು. ಇದು ಕಲಿಕೆಯ ಪ್ರಸಿದ್ಧ ಕೇಂದ್ರವಾಗಿತ್ತು. ತಕ್ಷಶಿಲೆ ವಿಶ್ವವಿದ್ಯಾನಿಲಯ ಕೂಡ ಇತ್ತು. ಇದು ವ್ಯಾಪಾರ ಮಾರ್ಗಗಳಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ನೆಲೆಗೊಂಡಿತ್ತು. ರಾಜಕುಮಾರರನ್ನು ಹೆಚ್ಚಾಗಿ ಪ್ರಾಂತ್ಯದ ರಾಜಧಾನಿಗಳಿಗೆ ರಾಜ್ಯಪಾಲರನ್ನಾಗಿ ಕಳುಹಿಸಲಾಗುತ್ತಿತ್ತು. ತಕ್ಷಶಿಲೆ ವಾಯುವ್ಯಕ್ಕೆ ದಾರಿಯಾಗಿದ್ದರೆ ಉಜ್ಜಯಿನಿಯು ಉತ್ತರದಿಂದ ದಕ್ಷಿಣ ಭಾರತದ ಮಾರ್ಗದಲ್ಲಿತ್ತು. ಮುಂದಿನ ಕ್ವಶನ್ ನೋಡೋದಾದ್ರೆ, ಭಾರತ ಸರ್ಕಾರದ ಲಾಂಛನವನ್ನು ಅಶೋಕನ ಯಾವ ಸ್ತಂಭದಿಂದ
ಪಡೆಯಲಾಗಿದೆ. ಯಾವ ಸ್ತಂಭದಿಂದ ಭಾರತದ ಲಾಂಛನವನ್ನು ಪಡೆಯಲಾಗಿದೆ? ಸಾಂಚಿನ, ಇಲ್ಲ ಸಾರನಾಥನ, ಇಲ್ಲ ಲೌರಿನ, ಇಲ್ಲ ಮೀರತ್ತ? ಯಾವುದು? ಸಾರನಾಥ ಸ್ತಂಭದಿಂದ ಭಾರತದ ಲಾಂಛನವನ್ನು ಪಡೆಯಲಾಗಿದೆ. ಸಾರನಾಥದಲ್ಲಿರುವ ಸಿಂಹಗಳು ರಾಜಧಾನಿಗೆ ಬೆನ್ನನ್ನು ಕೊಟ್ಟು ನಿಂತಿರುವ ರೀತಿಯಲ್ಲಿ ಇದೆ. ಇದು ಶಕ್ತಿ, ಧೈರ್ಯ ಮತ್ತು ಆತ್ಮವಿಶ್ವಾಸ ಪ್ರತಿನಿಧಿಸುತ್ತದೆ. ತಳಭಾಗದಲ್ಲಿ ಧರ್ಮಚಕ್ರಗಳಿದ್ದು ನಮ್ಮ ರಾಷ್ಟ್ರಧ್ವಜದ ಭಾಗವಾಗಿದೆ. ಬುದ್ಧನು ಮೊದಲ ಬಾರಿಗೆ ಬೋಧಿಸಿದ ಸ್ಥಳದಲ್ಲಿ ಅಶೋಕನ ಮೂಲ ಸ್ತಂಭವನ್ನು ಸ್ಥಾಪಿಸಿದ್ದನು. ಈ ಸ್ತಂಭಗಳನ್ನು ಹೊಳಪು ಮಾಡಿದ ಮರಳುಗಲ್ಲಿನಿಂದ ಮಾಡಲಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೌರ್ಯರ ಸಂದರ್ಭದಲ್ಲಿ ತೆರಿಗೆ ಮತ್ತು ಕಾಣಿಕೆ ನಡುವಿನ ಮುಖ್ಯ ವ್ಯತ್ಯಾಸವೇನು? ಮೌರ್ಯರ ಸಂದರ್ಭದಲ್ಲಿ ತೆರಿಗೆ ಮತ್ತು ಕಾಣಿಕೆ ನಡುವಿನ ಮುಖ್ಯ ವ್ಯತ್ಯಾಸವೇನು? ತೆರಿಗೆ ಐಚ್ಛಿಕವಾಗಿತ್ತು ಅಂತನಾ? ಕಾಣಿಕೆ ಕಡ್ಡಾಯವಾಗಿತ್ತು ಅಂತನಾ? ಇಲ್ಲ ತೆರಿಗೆಯನ್ನು ನಿಯಮಿತವಾಗಿ ಸಂಗ್ರಹಿಸಲಾಗುತ್ತಿತ್ತು, ಕಾಣಿಕೆಯನ್ನು ಸಾಧ್ಯವಾದಾಗ ಗ್ರಹಿಸಲಾಗುತ್ತಿತ್ತು ಅಂತನಾ? ಇಲ್ಲ ರಾಜರು ಮಾತ್ರ ತೆರಿಗೆಯನ್ನು ಪಾವತಿಸುತ್ತಿದ್ದರು ಅಂತನಾ? ಇಲ್ಲ ಎರಡರ ನಡುವೆ ವ್ಯತ್ಯಾಸ ಇರಲಿಲ್ಲ ಅಂತನಾ? ಯಾವುದಿಲ್ಲಿ ಸರಿಯಾದ ಆನ್ಸರ್? ತೆರಿಗೆಯನ್ನು ನಿಯಮಿತವಾಗಿ ಸಂಗ್ರಹಿಸಲಾಗುತ್ತಿತ್ತು, ಕಾಣಿಕೆಯನ್ನು ಸಾಧ್ಯವಾದಾಗ ಸಂಗ್ರಹಿಸಲಾಗುತ್ತಿತ್ತು ಅನ್ನೋದು ಉತ್ತರ ಆಗುತ್ತೆ. ಉತ್ಪನ್ನದ 1/6 ತೆರಿಗೆಯನ್ನು ನಿಗದಿಪಡಿಸಲಾಗಿತ್ತು. ಅಧಿಕಾರಿಗಳು ಇದನ್ನು ಸಂಗ್ರಹ ಮಾಡ್ತಿದ್ರು. ಅರಣ್ಯ ಅಥವಾ ದೂರದ ಪ್ರದೇಶಗಳಲ್ಲಿ ವಾಸಿಸುವ ಜನರು ಗಳನ್ನ ಅರಣ್ಯ ಪ್ರದೇಶದ ಜನರು ಹೆಚ್ಚಾಗಿ ನೀಡ್ತಾ ಇದ್ರು. ಇದು ಜೇನುತುಪ್ಪ ಆಗಿರ್ಬೋದು, ಇಲ್ಲ ಮೇಣ ಆಗಿರ್ಬೋದು, ಅಥವಾ ಆನೆಗಳ ರೂಪದಲ್ಲೂ ಕೂಡ ಕೊಡ್ತಾ ಇದ್ರು. ಸೈನ್ಯ ಮತ್ತು ಆಡಳಿತ ಯಂತ್ರವನ್ನು ನಿರ್ವಹಿಸಲು ತೆರಿಗೆಯನ್ನು ಬಳಸ್ಕೊಡ್ತಾ ಇದ್ರು. ಕಾಣಿಕೆಯನ್ನು ಸಂಗ್ರಹಿಸುವುದು ಸಾಮ್ರಾಜ್ಯದ ವಿವಿಧ ಪ್ರದೇಶಗಳಿಂದ ಸಂಪನ್ಮೂಲಗಳನ್ನು ಪಡೆಯಲು ಸಹಾಯ ಮಾಡ್ತಾ ಇತ್ತು.